ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಗುಡ್ಡಿದು ಫಸ್ಟ್ ಇಯರ್ ಬರ್ಡೇ ಪ್ರಿಪ್ರೇಷನ್ ಮಾಡ್ತಾಯಿದ್ದೀವಿ. ಅಂದರೆ ಅವಳು ಹುಟ್ಟಿದ್ದು 7th ಏಪ್ರಿಲ್, ಅದು ಸಂಡೇ ಬಂದಿತ್ತು. ಸಂಡೇ ಬಂದಿದ್ದು ನಮ್ಮ ಲಕ್ ಅನಿಸುತ್ತೆ. ಅಂದರೆ ನಮಗೆ ಎಲ್ಲ ಈಸಿ ಆಯಿತು. ನಾವು ನಮ್ಮ ಐಡಿಯಾ ಇದ್ದಿದ್ದು ಲೈಕ್ ಹೊರಗಡೆ ಎಲ್ಲಾದರೂ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ಸ್ ಆಗಿರೋದ್ರಿಂದ ಬೇಡ. ಫಸ್ಟ್ ಇಯರ್ ಅವಳು ಸಿಕ್ಕಾಪಟ್ಟೆ ಕ್ರ್ಯಾಂಕಿ. ಅವಳು ಈವೆಂಟ್ಸು ಪಾರ್ಟೀಸ್ ಅಂತ ಹೇಳಿದ್ರೆ ಸುಮ್ಮನೆ ಜನ ನೋಡಿದ್ರೇ ಅವಳು ಇದು ಮಾಡ್ತಾಳೆ. ಅಂದರೆ ಅಷ್ಟೊಂದು ಆಡೋ ವಯಸ್ಸಾದರೆ ಪರವಾಗಿಲ್ಲ. ಅಂದರೆ ಇವಾಗ 3rd ಇಯರ್ ಬರ್ಡೇ ಆ ಥರ ಏನಾದರೂ ಗ್ರ್ಯಾಂಡಾಗಿ ಮಾಡೋಣ ಅಂತ. ಸೊ ಓಕೆ, ಮನೆಯಲ್ಲೇ ಸಿಂಪಲ್ಲಾಗಿ ಮಾಡಿದ್ರೆ ಆಯಿತು ಫಸ್ಟ್ ಇಯರ್ ಬರ್ಡೇನ ಅಂತ ಮನೆಯಲ್ಲೇ ಮಾಡ್ಕೋತಾ ಇದ್ದೀವಿ. ಸೊ ಅದು ಈವೆಂಟ್ಸ್ ಅವ್ರಿಗೆ ಹೇಳಿದ್ವಿ, ಅಂದರೆ ವಿಚಾರಿಸಿದ್ವಿ. ಬೆಲೂನ್ ಡೆಕೋರೇಷನ್ಗೆಲ್ಲ ಎಷ್ಟು ಎಕ್ಸ್ಪೆನ್ಸಿವ್ ಇದೆ ಅಂದರೆ ಸಿಂಪಲ್ ಬೆಲೂನ್ ಡೆಕೋರೇಷನ್ಸ್ಗೆ 7,000 8,000 ಹೇಳ್ತಾರೆ. ಅದಕ್ಕೆ ಸರಿ ಏನೂ ಬೇಡ ಅಂತ. ಹೇಗೂ ಸಂಡೇ ಅಲ್ವಾ, ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಎಲ್ಲರೂ ಸೇರಿಕೊಂಡು ನಾವೇ ಸಿಂಪಲ್ಲಾಗಿ ಹೆಂಗೋ ಅರೇಂಜ್ ಮಾಡೋಣ, ಎಲ್ಲ ಡೆಕೋರೇಟ್ ಮಾಡೋಣ ಅಂತ ಮಾಡ್ಕೋತಾ ಇದ್ವಿ. ಬೆಲೂನ್ಸ್ ಕೂಡ ಸಿಕ್ಕಿಲ್ಲ, ಅದು ಬ್ಲ್ಯಾಕ್ ಕಲರ್ ಬೆಲೂನ್ಸ್ ಕೂಡ ಸಿಕ್ಕಿಲ್ಲ. ಏನೇನು ಐಟಮ್ಸ್ ಸಿಕ್ತೋ ಅದನ್ನೇ ಇಟ್ಕೊಂಡು ನಾವು ಸ್ವಲ್ಪ ಅರೇಂಜ್ ಮಾಡ್ಕೋತಾ ಇದ್ದೀವಿ ಎಲ್ಲ. ಅಂದರೆ ನಮಗೆ ಅಟ್ಲೀಸ್ಟು ಪ್ರೈವೇಟ್ ಥಿಯೇಟರಲ್ಲಿ ಮಾಡೋ ಪ್ಲ್ಯಾನ್ ಇತ್ತು. ಎಲ್ಲ ಲಾಸ್ಟ್ ಮೊಮೆಂಟಲ್ಲಿ, ಅಂದರೆ 2 days ಬಿಫೋರ್ ಎಲ್ಲ ಪ್ಲ್ಯಾನ್ ಮಾಡಿದ್ದು ನಾವು. ಪ್ರೈವೇಟ್ ಥಿಯೇಟರ್ ಎಲ್ಲ 1 week ಮುಂಚೆ ಬುಕ್ ಮಾಡಬೇಕು. ಎಷ್ಟು ಟ್ರೈ ಮಾಡಿದ್ವಿ. ಪ್ರೈವೇಟ್ ಥಿಯೇಟರಲ್ಲೇ ಸ್ವಲ್ಪ ಜನ, ಅಂದರೆ ಒಂದು 5-6 ಜನ ಹೋಗ್ಬಿಟ್ಟು ಸೆಲೆಬ್ರೇಟ್ ಮಾಡ್ಕೊಂಡು ಬರೋಣ ಅಂತ. ಅದು ಬೆಸ್ಟ್ ಅಲ್ವಾ. ಫ್ಯೂ ಮೆಂಬರ್ಸ್ ಇದ್ದಾರೆ ಅಂತ ಹೇಳಿದ್ರೆ, ಮಿನಿಮಲ್ ಮೆಂಬರ್ಸ್ ಇದ್ದಾರೆ ಅಂತ ಹೇಳಿದ್ರೆ ಪ್ರೈವೇಟ್ ಥಿಯೇಟರಲ್ಲಿ ಸೆಲೆಬ್ರೇಟ್ ಮಾಡೋದು ಬೆಸ್ಟ್ ಐಡಿಯಾ. ಎಲ್ಲ ಅಲ್ಲೇ ಇರುತ್ತೆ, ಫೋಟೋಗ್ರಫಿ ಕೂಡ ಇರುತ್ತೆ ಎಲ್ಲ. ಸೊ ಅದು ಬೆಸ್ಟು. ಸೊ ನಾವು ಅದನ್ನೇ ಪ್ಲ್ಯಾನ್ ಮಾಡಿದ್ವಿ. ಅಂದರೆ ಲಾಸ್ಟ್ ಮೂಮೆಂಟಲ್ಲಿ 2 days ಇತ್ತು, ಎಲ್ಲ ಚೆಕ್ ಮಾಡಿದ್ವಿ, ಎಲ್ಲ ಬುಕ್ ಆಗಿಬಿಟ್ಟಿತ್ತು. ಪ್ರೈವೇಟ್ ಥಿಯೇಟರ್ ಇಲ್ಲವೇ ಇಲ್ಲ. ಸಂಡೇಗೆ, ಮಂಡೇಗೆ ಇತ್ತು. ಮಂಡೇ ಸೆಲೆಬ್ರೇಟ್ ಮಾಡೋಕ್ಕಾಗಲ್ವಲ್ಲ. ಸೊ ಇತ್ತು ಪ್ರೈವೇಟ್ ಥಿಯೇಟರ್, ಬಟ್ ಎಲ್ಲ ದೂರ ಇತ್ತು, ತುಂಬ ದೂರ. ಕೋರಮಂಗ್ಲ ಆ ಕಡೆ ಇತ್ತು. ನಮಗೆ ಟ್ರಾವೆಲಿಂಗೇ ತುಂಬ ದೂರ ಆಗಿಬಿಡುತ್ತೆ. ನಿಯರ್ ಬೈ ಇರೋದು ಸರೌಂಡಿಂಗ್ ಎಲ್ಲ ಒಂದು 5 kilometers ಸರೌಂಡಿಂಗ್ ಎಲ್ಲ ಚೆಕ್ ಮಾಡಿದ್ವಿ, ಬಟ್ ಎಲ್ಲ ಬುಕ್ ಆಗಿಬಿಟ್ಟಿತ್ತು. ಸೊ ಎಲ್ಲ ಮುಂಚೆನೇ ಪ್ಲ್ಯಾನ್ ಮಾಡಬೇಕಿತ್ತು, ನಾವು ಮಾಡಿಲ್ಲ. ಇಟ್ಸ್ ಓಕೆ ಫೈನ್ ಅಂತೇಳಿ ಫಸ್ಟ್ ಇಯರ್ ಹೇಗೋ ಮಾಡಿಬಿಡೋಣ ಸಿಂಪಲ್ಲಾಗಿ ಅಂತ ಮಾಡ್ತಾಯಿದ್ದೀವಿ. ಬಲೂನ್ಸ್ ಕೂಡ ಅಷ್ಟೇ. ಬಲೂನ್ಸು ನಮಗೆ ಬ್ಲ್ಯಾಕ್ ಕಲರ್ ಬಲೂನ್ಸ್ ಕೂಡ ಸಿಕ್ಕಿಲ್ಲ ನಮಗೆ. ಯಾವ ಕಲರ್ ಸಿಕ್ತೋ, ಏನೇನು ಐಟಮ್ ಸಿಕ್ತೋ ಅದನ್ನೆಲ್ಲ ತೊಗೊಂಡು ಬಂದಿದ್ದೀವಿ ಅರ್ಜೆಂಟಲ್ಲೆಲ್ಲ. ನನ್ನ ಫ್ರೆಂಡು ಎಲ್ಲ ಬಂದು, ಅವರು ಬೆಳಗ್ಗೆಯಿಂದ ಪಾಪ ಎಲ್ಲ ಹೆಲ್ಪ್ ಮಾಡ್ತಿರೋನು. ಚಿಂಟುನೂ ಎಲ್ಲ ಮಾಡ್ದ, ಅವನು ಹೆಲ್ಪ್ ಮಾಡ್ದ. ಎಲ್ಲ ಸೇರಿಕೊಂಡು ಮಾಡಿದ್ದು ನಾವು. ತುಂಬ ಕಷ್ಟ ಇದೆ ಇದು ಅರೇಂಜ್ ಮಾಡೋಕ್ಕೆ. ಅದಕ್ಕೆ ಅನಿಸುತ್ತೆ ಈವೆಂಟ್ಸ್ ಅವರು ತುಂಬ ಎಕ್ಸ್ಪೆನ್ಸಿವ್, ಅವ್ರದ್ದು ಅರೇಂಜ್ಮೆಂಟ್ಸ್ ಎಲ್ಲ ಅಷ್ಟೊಂದು ಕಾಸ್ಟ್ಲಿ ಆಗಿರೋದು. ಅಂದರೆ ವಿತೌಟ್ ಎನಿ ಎಕ್ವಿಪ್ಮೆಂಟ್ಸ್, ಅಂದರೆ ಸ್ಟ್ಯಾಂಡ್ ಅದೆಲ್ಲ ಇರಬೇಕಲ್ವ, ಅದೇನು ಇಲ್ಲದೆ, ಏನು ಐಡಿಯಾ ಇಲ್ಲದೆ ತುಂಬ ಕಷ್ಟ. ನಾವು ಬೆಳಗ್ಗೆಯಿಂದ ಏನೂ ಐಡಿಯಾ ಇಲ್ಲದೆ ಏನು ಮಾಡಬೇಕಂತ ಗೊತ್ತಾಗದೆ ಸ್ವಲ್ಪ ಯೂಟ್ಯೂಬ್ ನೋಡ್ಕೊಂಡೆಲ್ಲ ಟ್ರೈ ಮಾಡೋಕ್ಕೆ ಹೋದ್ವಿ. ಬಟ್ ಚೆನ್ನಾಗೇ ಬಂದಿಲ್ಲ.
ಓಕೆ, ಬಟ್ ಸ್ವಲ್ಪ ಸ್ವಲ್ಪ ಬೆಲೂನ್ಸ್ ಕೂಡ ಎಲ್ಲ ಬರ್ಸ್ಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಬಟ್ ದೆನ್ ಫೈನ್, ಓಕೆ, ಹೇಗೋ ಒಂದು ಇರಲಿ ಅಂದ್ಬಿಟ್ಟು ನಮಗೆ ಎಕ್ಸಾಸ್ಟ್ ಆಗಿಬಿಟ್ಟಿತ್ತು ಬೆಳಗ್ಗೆಯಿಂದ ಮಾಡಿ 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 ಮಾಡಿ. ಹೇಗೋ ಒಂದು ಇರಲಿ ಅಂತ ಸ್ವಲ್ಪ ಆ ಕಡೆ ಈ ಕಡೆ ಬಲೂನ್ಸ್ ಥರ ಇದು ಮಾಡಿ ಮೇಲೆಲ್ಲ ಅಂಟಿಸ್ಬಿಟ್ಟಿದ್ವಿ. ಈ ಥರ ಬಂದಿದೆ ಫೈನಲ್ ರಿಸಲ್ಟ್ ನೋಡಿ. ಅದು ಬರ್ಡೇ ಕೂಡ ಅದು ಒಂದು ಜಾಸ್ತಿ ಬ್ಲೋ ಮಾಡಿಬಿಟ್ಟು ಒಂದು ಲೆಟರ್ ಹೋಯಿತು, ಮತ್ತು ಅದೊಂದು ಲೆಟರ್ ಸಿಗಲೇ ಇಲ್ಲ. ಅದಕ್ಕೆ ಹ್ಯಾಪಿ BDY ಅಂತ ಯೂಸ್ ಮಾಡಿದ್ದೀವಿ. ಯಾವುದೋ ಒಂದು ಲೆಟರ್ ಹೋಯಿತು, ಅದು A ಅನಿಸುತ್ತೆ, A ಲೆಟರ್ ಹೋಗ್ಬಿಟ್ಟಿತ್ತು. ಸೊ ಅದಕ್ಕೆ ಅದರಲ್ಲಿ ಕೂಡ ಶಾರ್ಟ್ ಫಾರ್ಮ್ ಯೂಸ್ ಮಾಡಿದ್ದೀವಿ ನಾವು. ಕೇಕ್ ಇದು D/C ಫ್ಲೇವರ್ ಆರ್ಡರ್ ಮಾಡಿದ್ವಿ. ಆಫ್ ಮಾಡು. ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಹಂಗೆ ತೆಗಿತೀನಿ.
Say hi to YouTube. ತಿನ್ನೋದನ್ನೇ ಬರೀ ಝೂಮ್ ಹಾಕಿ ತೆಗಿತಾ ಇದ್ದಾನೆ ನೋಡಿ. ಓಕೆ, ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಟೇಕ್ ಕೇರ್, ಮಚ್ ಲವ್, ಬಾಯ್.